ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀಲಾ ಅಮ್ಮೋರೆ, ಹೊರಗಡೆ ದೇವ್ರ ಪ್ರಸಾದ ಎಲ್ಲ ಚೆಲ್ಲೋಗಿದೆ, ಹೋಗಿ ಕ್ಲೀನ್ ಮಾಡು ಹೋಗು. ಪತಿ, ಏನೇ ಅದು ಗಲಾಟೆ? ಏನಂತ ಹೇಳಿರಿ? ಬೆಳಗ್ಗೆಯಿಂದ ಬರೀ ಅಪಶಕಣನೇ ನಡೀತಾ ಇದೆ. ದೇವಸ್ಥಾನದಿಂದ ಬಂದಿದ್ದ ಪ್ರಸಾದನ ನಿಮ್ ಸೊಸೆ ಕೆಳಗಡೆ ಬೀಳಿಸ್ಬಿಟ್ಲು. ಅಲ್ಲ ರೀ, ಪ್ರಸಾದನ ಕಡೆಗಣಿಸಿದ್ರೆ ಯಾರಾದ್ರೂ ಉದ್ಧಾರ ಆಗ್ತಾರೇನ್ರಿ? ಆಗಲ್ಲ ಅತ್ತೆ, ಅವಳು ಉದ್ಧಾರ ಆಗಲ್ಲ ಬಿಡಿ. ಯಾಕೆಂದ್ರೆ ಪ್ರಸಾದನ ಚೆಲ್ಲಿದ್ದು ಅವಳಲ್ವಾ, ನಾನ್ ಬರೀ ಕೈ ಜಾಡ್ಸಿದ್ದಷ್ಟೇ. ಯಾಕತ್ತೆ ನಂದೇ ತಪ್ಪು ಅನ್ನೋ ಹಾಗೆ ನೋಡ್ತಾ ಇದ್ದೀರಾ? ನಾನು ಅಷ್ಟು ಬೇಡ ಅಂತ ಹೇಳಿದ್ಮೇಲೂ ಪ್ರವೋಕ್ ಮಾಡ್ದೋಳ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ಓ, ಈಗ ಅವಕಾಶ ಸಿಕ್ತು ಅಂತ ಸೊಸೆದೇ ತಪ್ಪು ಅನ್ನೋ ಟಿಪಿಕಲ್ ಅತ್ತೆ ತರ ಮಾತಾಡ್ತಿದ್ದೀರಾ? ಅತ್ತೆ, ಒಳ್ಳೆ ಮನ್ಸಿರೋರ್ ಕೈಯಿಂದ ಪ್ರಸಾದನ ತಗೋಬೇಕು. ಈ ಮನೆ ಸೊಸೆ ಮರ್ಯಾದೆನ 10 ಜನರ ಮುಂದೆ ಹರಾಜ್ ಹಾಕ್ತೋಳ್ ಕೈಯಿಂದ ತಗೊಂಡ್ರೆ ಈ ಮನೆ ಉದ್ಧಾರ ಆಗುತ್ತಾ? ಅರ್ಥ ಆಯ್ತಮ್ಮ, ದಯವಿಟ್ಟು ಇದನ್ನ ಮನೆ ಒಳಗೂ ಮುಂದುವರ್ಸೋದ್ ಬೇಡ. ನಾನು ಹೊರಗಡೆನೆ ಬಿಟ್ಟು ಬಂದಿದ್ದೆ, ಮುಂದುವರಿಸ್ತಾ ಇರೋದು ನೀವಲ್ವಾ? ಓ, ವಿಷಯ ಇನ್ನೊಂದು ಸ್ಟೆಪ್ ಎತ್ತರಕ್ಕೆ ಹೋಗಿದೆ. ನಿಮ್ಮಮ್ಮ ಮಾತಾಡ್ತಾ ಇದ್ದಿದ್ರೆ ಹೋಗ್ತಿರ್ಲಿಲ್ಲ. ಅವ್ಳು ಯಾರೋ ಬೀದಿಲ್ ಹೋಗೋಳು ನನಗೆ ಅವಮಾನ ಮಾಡಿದ್ ಸರಿ ಅನ್ನೋ ಹಾಗೆ ಮಾತಾಡ್ತಾರೆ. ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಹಾಗೆ ಪೋಟ್ರೆ ಮಾಡ್ತಾರೆ. ಕೇಳಿಸ್ಕೊಂಡ್ಯಾ? ಕುಡಿ. ವಿಜಯಕ್ಕ, ಸುಮಿ, ಈಗ ಬಂದ್ಯಾ? ಏನವ ಸುಮ್ಮಿ, ಇಷ್ಟೊಂದು ಸುಸ್ತಾಗಿದ್ಯಾ? ತುಂಬ ಕೆಲಸ ಆಯ್ತಾ? ಹಾಗೇನಿಲ್ಲ ಅಕ್ಕ, ಮಾಮೂಲೆ. ನಮ್ ಕಾಶಿ ರಸ್ಪುರಿ ಮಾವಿನಣ್ಣು ತಂದಿಟ್ಟಿದ್ದಾನೆ. ಬೇಡ ಅಕ್ಕ. ಸುಮಿ, ನೀನೇನು ಏಯ್, ಇಲ್ಲೇನೋ ಮಾಡ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಸರಿ ಸರಿ, ಚೀಟಿಗೆ ಹೋಗೋ ಹೊತ್ತಾತು, ನೀನು ಹೋಗು. ಎಲ್ರೂ ಬಂದಿದ್ದೀರಾ? ಚೀಟಿಗೆ ಹೋಗದೆ? ಹೂನಕ್ಕ, ಶಾಂತ ವಿಮಲ ಬಂದಿಲ್ಲ. ಕೂಗೋಣ ಅಂದ್ರೆ ಕೂಗೋಣ ಅಕ್ಕ. ಹೇಳಿ ಟೈಮ್ಗಿಂತ 15 ನಿಮಿಷ ಜಾಸ್ತಿನೇ ಕಾದಿದ್ದೀವಿ. ಎಲ್ರಿಗೂ ಅವ್ರವ್ರ ಕೆಲಸ ಇರ್ತದೆ. ಕೂಗಿ ಕೂಗಿ. 1000. 1000 ಒಂದ್ಸಲ, 1000 2 ಸಾರಿ, ಅಕ್ಕ 1,500. 1,500 ಒಂದ್ಸಲ, 1,500 2. 2,000. ನಿಂತ್ಕೊಳೆ. ನೆನ್ನೆ ಹೋದವಳು ಇವಾಗ ಬರ್ತಾ ಇದೆಯಾ? ಎಲ್ಲಿಗೆ ಹೋಗಿದೆ? ಜಾನ್ವಿ, ನಿಂತ್ಕೊಳೆ, ನಿಂತ್ಕೋ. ಅಷ್ಟೊತ್ತಿಂದ ಕರಿತಾನೆ ಇದ್ದೀನಿ, ನಿನ್ ಪಾಡಿಗೆ ನೀನ್ ಹೋಗ್ತಾನೆ ಇದೆಯಾ? ದೊಡ್ಡವರು ಮರ್ಯಾದೆ ಬೇಡ? ನೆನ್ನೆ ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇತ್ತು. ನೈಟ್ ಲೇಟ್ ಆಗುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಮೆಸೇಜ್ ಮಾಡಿ ಹೇಳಿದ್ದೆ. ಯಾಕೆ ಅದಕ್ಕೆ ನಿಮಗೆ ಹೇಳಿಲ್ವಾ? ಅದಕ್ಕೆ ನೀವು ಅಮ್ಮಂಗೆ ಹೇಳಿಲ್ವಾ? ಅಯ್ಯೋ, ನಿಮ್ಮ ಅಣ್ಣನ ಹತ್ರ ಹೇಳಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ಮನೇಲಿರೋ ಪ್ರತಿಯೊಬ್ಬರಿಗೂ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು. ದಿನ ಫ್ರೆಂಡ್ಸು ಪಾರ್ಟಿ ಅಂತ ಸುತ್ತಿದ್ರೆ ಮನೆತನದ ಗೌರವ ಏನೇ ಆಗ್ಬೇಕು? ಪಾರ್ಟಿ ಮಾಡೋರೆಲ್ಲ ದೊಡ್ಡ ದೊಡ್ಡ ಮನೆತನ ಘನತೆ ಇರೋರೆ ಅಮ್ಮ. ನೋಡು, ನೀನ್ ದಾರಿ ತಪ್ತಾ ಇದೆಯಾ. ಅಷ್ಟೇ ಅಲ್ಲ, ಇತ್ತೀಚೆಗೆ ನಿನ್ ನಾಲ್ಗೆನೂ ಉದ್ದ ಆಗ್ತಾ ಇದೆ. ಅತ್ತೆ, ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳಿ, ಅವಳ ಮುಖಾಂತರ ಹೇಳೋ ಅವಶ್ಯಕತೆ ಇಲ್ಲ. ಹಾಗೆ ಇನ್ನೊಂದ್ ಮಾತು, ನನ್ ಮೇಲಿರೋ ಕೋಪನ ಅವಳ ಮೇಲೆ ತೋರಿಸ್ಬೇಡಿ. ನಾನು ಏನೇ ಮಾತಾಡಿದ್ರು ಅದು ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ನೀನ್ ಯಾಕೆ ಅನ್ಕೋತ್ಯಾ? ಕಣ್ಮುಂದೆ ನಡೆಯೋ ವಿಷಯಕ್ಕೆ ಸಾಕ್ಷಿ ಬೇಕಾತ್ತೆ. ತೀರ್ಥ, ದೊಡ್ಡವನಂತೂ ಮನೆ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ನೀನಾದ್ರೂ ನಿನ್ ತಂಗಿನ ಪಾರ್ಟಿ ಗೀಟಿ ಅಂತ ಸುತ್ತಬೇಡ ಅಂತ ಬುದ್ಧಿ ಹೇಳಕ್ಕಾಗಲ್ವಾ? ಜಾನು, ಯಾಕೆ ಅಮ್ಮನ ಮನ್ಸು ನೋಯಿಸ್ತೀಯ? ನೀನು ಪಾರ್ಟಿಗೆ ಹೋಗೋದು ಅಮ್ಮಂಗೆ ಇಷ್ಟ ಅಲ್ಲ ಅಂತ ಹೇಳಿದ್ರೆ ಹೋಗ್ಬೇಡ. ನಿನ್ನ ಫ್ರೆಂಡ್ಸ್ ಜೊತೆ ಇರಬೇಕು ಅಂತ ಹೇಳಿದ್ರೆ ಅವ್ರನ್ನ ಮನೆಗೆ ಬರೋದಕ್ಕೆ ಹೇಳು. ಅನಾವಶ್ಯಕವಾಗಿ ಆಚೆ ಸುತ್ತಾಡ್ತಾ ಹಿಡ್ತಾ ಇಲ್ಲದೆ ಖರ್ಚು ಮಾಡಿ ಯಾಕೆ ದುಡ್ಡನ್ನ ಹಾಳು ಮಾಡ್ತೀಯಾ? ಅಣ್ಣ ಪ್ಲೀಸ್, ಅಪ್ಪನ ದುಡ್ಡನ್ನ ಖರ್ಚು ಮಾಡೋ ಹಕ್ಕು ನನಗೂ ಇದೆ. ನಾನೇ ನಿಂತರ ಊರವ್ರಿಗೆಲ್ಲ ಖರ್ಚು ಮಾಡ್ತಿಲ್ಲ. ನಾನು ನನಗೋಸ್ಕರ ಅಂತ ಖರ್ಚು ಮಾಡ್ತಿದ್ದೀನಿ. ನೀನು ಅಪ್ಪನ ದುಡ್ಡನ್ನ ತಗೊಂಡೋಗಿ ಊರವ್ರಿಗೆಲ್ಲ ಮದುವೆ ಮಾಡಿಸ್ತಿಲ್ಲ. ನಾನು ಯಾವತ್ತಾದ್ರೂ ನಿನ್ನ ಕ್ವಶನ್ ಮಾಡಿದ್ದೀನಾ? ಯಾಕೆ
ಅದು ಹಣ ಖರ್ಚು ಮಾಡ್ದಂಗಲ್ವಾ? ನೋಡ್ದ್ಯಾ ಹೇಗ್ ಮಾತ್ ಬೆಳೆಸ್ತಾ ಇದ್ದಾಳೆ ಅಂತ. ಅಮ್ಮ, ನಾವು ಮಾತು ಬೆಳೆಸಿದ್ರೆ ತಾನೆ ಇವಳು ಮಾತು ಬೆಳೆಸೋದು. ಹೋಗ್ಲಿ ಬಿಡು. ಜಾನು, ನಿರೂಮ್ಗೆ ಹೋಗು. ಅಮ್ಮ, ನಂಗೆ ಪಾರ್ಟಿ ಆಫೀಸ್ ಹೋಗೋದಕ್ಕೆ ಟೈಮ್ ಆಯಿತು. ಅಣ್ಣ, ಅದಕ್ಕೆ ಬಾಯ್. ಬಾಯ್. ಸುಮಿ, ಇಷ್ಟು ಹೆಚ್ಚು ದುಡ್ಡು ಬಿಟ್ಟು ಯಾಕಮ್ಮ ಚೀಟಿಗೆ ಹೋಗ್ದೆ? ಮನೇಲಿ ಏನಾದ್ರು ತೊಂದರೆಯಾ? ರಾಜಿ ಕಾಲೇಜ್ ಫೀಸ್ ಕಟ್ಬೇಕಕ್ಕ, ನಾಳೆನೇ ಕೊನೆ ದಿನ. ಅಲ್ಲ ಸುಮಿ, ನಿನ್ ಮ್ಯಾಕೆ ನನಗೆ ಅದೆಷ್ಟು ಪ್ರೀತಿ ಇದೆ ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅಲ್ಲ, ನೀನ್ ದುಡ್ಡು ಕೇಳಿದ್ರೆ ನಾನು ಕೊಡಲ್ಲ ಅಂತ ಹೇಳ್ತೀನಾ? ನಿನ್ಗೆ ಯಾವಾಗ ದುಡ್ಡು ಬೇಕಾಗಿದ್ರು ನನ್ನ ಹತ್ರ ಕೇಳೋದಕ್ಕೆ ಸಂಕೋಚ ಪಟ್ಕೋಬೇಡ. ಬೇರೆ ಹತ್ರ ಬಡ್ಡಿ ತಗೋತೀನಿ, ಹಂಗಂತ ನಿನ್ನ ಹತ್ರ ಬಡ್ಡಿ ಕೇಳ್ತೀನ ಬಂಗಾರಿ? ನೀನು ನನ್ನ ಮಗಳಿದ್ದಂಗೆ. ಅಕ್ಕ, ಚೀಟಿ ದುಡ್ಡು ಕೊಟ್ಟರೆ ನಾನು ಹೊರಡ್ತೀನಿ. ಆಹಾ, ತಗೋ. ಸರಿ ಅಕ್ಕ, ನಾನಿನ್ ಬರ್ತೀನಿ. ಪತಿ, ಬಂದೆ. ಫೋನ್ ಎಲ್ಲಿಟ್ಟಿದ್ಯೆ? ಈ ಮನೇಲಿ ಇಟ್ಟಿದ್ದು ಒಂದು ಜಾಗದಲ್ಲಿ ಇರಲ್ಲಪ್ಪ. ಏನಿದು? ಈ ಸುಡುಗಾಡ್ ಮೊಬೈಲ್ ನೋಡಿ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ದಿನ ತಿಳ್ಕೊತೀರಾ. ಆದ್ರೆ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಯಾವತ್ತಾದ್ರೂ ಒಂದಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಿರೇನ್ರಿ? ಈ ಮನೆಯಲ್ಲಿ ಒಗ್ಗಟ್ಟನ್ನೋದೇ ಇಲ್ಲ. ಒಬ್ಬೊಬ್ರು ಒಂದೊಂದು ದಿಕ್ಕು. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ಮಾತಾಡಿದ್ರೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಹೀಗೆ ಆದ್ರೆ ನಮ್ ಸಂಸಾರದ ಗತಿ ಏನ್ರಿ? ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನೋಡು, ನಮ್ಮ ಕೈನೇ ನೋಡೆ, 5 ಬೆರಳು ಒಂದೇ ಸಮ ಇದಾವ. ಆದ್ರೆ ಎಲ್ಲ ಬೆರಳು ಒಟ್ಟಿಗೆ ಇರತ್ತಲ್ವಾ? ಆದ್ರೆ ನಮ್ಮನೇಲಿ ಎಲ್ಲ ಹೀಗಿದೆ ರೀ. ಅದ್ಯಾವಾಗ ಒಂದೇ ಕುಟುಂಬದವರ ಹಾಗೆ ಒಟ್ಟಿಗೆ ನಗ್ನಗ್ತಾ ಇರ್ತೀವೋ ಗೊತ್ತಿಲ್ಲ. ಅಕ್ಕ, ಓದಾಗೋಯ್ತೇನೆ? ನಾನು ಆಮೇಲೆ ಓದ್ತೀನಕ್ಕ. ಏನಾಯ್ತು? ಅಕ್ಕ, ನನಗೆ ಓದಿಸೋದು ನಿನಗೆ ತುಂಬ ಕಷ್ಟ ಆಗ್ತಿದೇನೋ ಅಲ್ವಾ? ಯಾರೇ ಹೇಳಿದ್ದು? ಯಾಕೆ ಕೇಳ್ತಿದ್ಯಾ? ಹಾಗೆ ಕೇಳ್ದೆ. ಮುಖ ನೋಡಿ ಹೇಗೆ ಮಾಡ್ಕೊಂಡಿದ್ಯಾ? ಏನಾಯ್ತೆ? ಏನೂ ಇಲ್ಲ ಅಕ್ಕ. ಅಯ್ಯೋ ರಾಜಿ, ನಾಳೆ ನಿನ್ ಕಾಲೇಜ್ ಫೀಸ್ ಕಟ್ಬೇಕಲ್ವಾ? ಮರ್ತೇ ಹೋಯ್ತಲ್ಲೇ. ನೀನಾದ್ರೂ ನೆನಪಿಸ್ಬೇಕು ತಾನೆ? ಇನ್ನೂ ಟೈಮ್ ಇದೆ ಅಲ್ವಾ? ನಾಳೆನೇ ಲಾಸ್ಟ್ ಡೇಟ್ ಇತ್ತಕ್ಕ. ನಾಳೆನೇನಾ? ಏನೇ ಮಾಡೋದಿವಾಗ? ಪರವಾಗಿಲ್ಲ ಬಿಡಕ್ಕ. ಮುಖ ನೋಡು, ಒಳ್ಳೆ ಪೂರಿ ಊದ್ಕೊಳ್ಳೋ ಥರ ಹೇಗೆ ಊದ್ಕೊಳ್ತು ಅಂತ. ಕಾಲೇಜ್ ಫೀಸ್ಗೆ ದುಡ್ಡು ಹೊಂದ್ಸಾಯ್ತು. ನಿಜವಾಗ್ಲೂ ಸತಾಯಿಸ್ತೀಯ ನನ್ನ? ಸತಾಯಿಸ್ತೀಯಾ? ಬಾಯಲ್ಲಿ ನಾನು ಏನೇ ಮರೆತ್ರು ನೀನು ಓದಿನ ಬಗ್ಗೆ ಮರಿತೀನೇನೆ. ಅದು ನಿನ್ ಕನ್ಸಲ್ಲ, ನನ್ನ ಕನಸು. ನೀನ್ ಚೆನ್ನಾಗಿ ಓದ್ಬೇಕು. ಅದ್ಯಾವ ಜನ್ಮದಲ್ಲಿ ನನ್ನಮ್ಮ ಆಗಿದ್ಯೋ ಏನೋ. ಜೊತೆಗೆ ಮಾತಾಡಿದ್ರೆ ಒದ್ದೊಳಗಾಗ್ತೀನಿ. ಹಲೋ, ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಯಾರು ಗೊತ್ತಾ? ನೀನು ಯಾರು ಅಂತ ಗೊತ್ತಾಗಬೇಕಾದ್ರೆ ನಿನ್ನ ಕತ್ಗೆ ಸ್ಟೇಟ್ ತಗ್ಲಾಕಿ ನಿನ್ನ ವಯಸ್ಸು, ನಿನ್ನ ಹೆಸರು ಬರೆದಾಗ ನೀನು ಯಾರು ಅಂತ ನನಗೆ ಅಲ್ಲ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ಕೊಂಡು ನಡ್ರಿ ಇವನ್ನ. ರಾಜೇಶ, ಮುಂದಿನ ಎಲೆಕ್ಷನಲ್ಲಿ ನನಗೆ MLA ಸೀಟ್ ಪಕ್ಕ. ನಿಮ್ಮ ಕಾಲನಿಯಲ್ಲಿರೋ ಒಂದೊಟ್ಟು ಕೈ ತಪ್ಪೋಗ್ಬಾರ್ದು. ಈಗಿನಲೇ ಕೆಲಸ ಶುರು ಮಾಡಬೇಕು. ಸರಿ ಅಣ್ಣ. ರೇ, ನಾನು ಈ ಏರಿಯಾ ಕೌನ್ಸಿಲರ್ ತೀರ್ಥಂಕರ ಪ್ರಸಾದ್ ಅವ್ರ ತಮ್ಮ. ಸಿಕ್ಕ ಹಾಕೊಂಡಾಗ ಎಲ್ಲರೂ ಹೇಳೋದು ಇದೇ ಮಾತೆ, ಕೌನ್ಸಿಲ್ ಅವ್ರ ತಮ್ಮ, ಮಂತ್ರಿಗಳ ಅಳಿಯ ಅಂತ. ಕರ್ಕೊಂಡೋಗ್ರಿ ಇವನ್ನ. ಸಾಹೇಬ್ರ, ಅಲ್ಲಿ ನೋಡ್ರಿ, ಪೊಲೀಸ್ ನಿಮ್ಮ ತಮ್ಮನ ಅಡ್ಡ ಹಾಕಿ ವಸೂಲಿ ಮಾಡಕತ್ತಾರ. ಗಾಡಿ ಸೈಡ್ಗೆ ಹಾಕು. ಇದನ್ನಿಟ್ಕೋ.
ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಕೊಟ್ಟಾರ. ನಮಸ್ಕಾರ ಸರ್. ಓ ನಮಸ್ಕಾರ ಸರ್, ಒಳ್ಳೆ ಟೈಮ್ಗೆ ಬಂದ್ರಿ. ಇವನು ಓವರ್ ಸ್ಪೀಡ್ ಬರ್ತಾ ಇದ್ದ. ಹಿಡಿದು ಲೈಸೆನ್ಸ್ ಕೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾನೆ. ಫೈನ್ ಕಟ್ಟು ಅಂದ್ರೆ ಕೌನ್ಸಿಲ್ರು ನಮ್ಮಣ್ಣ ಅಂತ ಹೇಳ್ತಿದ್ದಾನೆ. ಇನ್ಸ್ಪೆಕ್ಟರ್, ಇವ್ ನನ್ನ ತಮ್ಮನೇ. ಸಾರಿ ಸರ್, ನನಗೆ ಗೊತ್ತಾಗ್ಲಿಲ್ಲ. ಸಿಕ್ಕಾಕೊಂಡ್ರೆ ಎಲ್ರು ಕೌನ್ಸಿಲರ್ ತಮ್ಮ ಮಂತ್ರಿ ಹೇಳಿ ಆಗ್ತಾರೆ ಅಂತ ಇದ್ರೆ ಈಗೇನ್ರಿ ಹೇಳ್ತೀರಾ? ಸುಭಾಷ್, ಸಾಕು ಬಾಯ್ ಮುಚ್ಚೋ. ಸರ್, ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಸರ್. ನಾನು ಕೌನ್ಸಿಲರ್ ಆಗಿದ್ರು ಕಾನೂನಿನ ಮುಂದೆ ನಾನೊಬ್ಬ ಕಾಮನ್ ಮ್ಯಾನ್. ಈ ದೇಶದ ಕಾನೂನು ಸಾಮಾನ್ಯ ಮನುಷ್ಯನಿಗೂ ಒಂದೇ, ಪ್ರಧಾನ ಮಂತ್ರಿಗಳಿಗೂ ಒಂದೇ. ನನ್ನ ತಮ್ಮ ಅಂತ ಅಂದ್ಕೊಂಡು ನೀವು ನಿಮ್ಮ ಕರ್ತವ್ಯ ಮರಿಬೇಡಿ. ರೂಲ್ಸ್ ಪ್ರಕಾರ ಏನು ಮಾಡಬೇಕೋ ಅದನ್ನೇ ಮಾಡಿ. ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಯವ್ವ, ಇದಕ್ಕೆ ವಿಡಿಯೋ ಆನ್ ಮಾಡಿ ಕೊಟ್ಟಿರೇನ? ಶಿಕ್ಷೆ ಏನಿಲ್ಲ ಸರ್. ಓವರ್ ಸ್ಪೀಡ್ ಬಂದಿದ್ದಕ್ಕೆ 1,000 ರೂಪಾಯಿ ದಂಡ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅದಕ್ಕೆ 1,000 ದಂಡ, ಟೋಟಲ್ 2,000 ರೂಪಾಯಿ ದಂಡ ಕಟ್ಬೇಕು ಸರ್. ನಾನು ವಾಲೆಟ್ ಮನೇಲಿ ಬಿಟ್ಟು ಬಂದಿದ್ದೀನಿ. ಈ ಸರಿ ಫೈನ್ ನಾನು ಕಟ್ತೀನಿ. ಮುಂದಿನ ಸರಿ ಕೇಸ್ ಬುಕ್ ಮಾಡಕ್ಕೆ ಹೇಳ್ತೀನಿ. ಅಲ್ಲ ಕಣ, ಸ್ಲೋ ಆಗಿ ಹೋದರೆ ಒಂದು 10 ನಿಮಿಷ ಲೇಟಾಗಿ ಹೋಗ್ತೀಯಾ. ಯಾಕೆ ಹೋಗ್ಬೇಕು ಈ ಓವರ್ ಸ್ಪೀಡು? ಲೈಸೆನ್ಸ್ ಇಲ್ಲ ಅಂದರೆ ಬೈಕ್ ಯಾಕೆ ಮುಟ್ತೀಯಾ? ರಾಜೇಶ, ಲೈಸೆನ್ಸ್ ಇದೆಯಾ ನಿನ್ನ ಹತ್ರ? ಬೈಕ್ ನಮ್ಮ ಮನೆಯವ್ರಿಗೂ ತಂದ್ಬಿಡು. ಫೈನ್ ಕಟ್ಟಾಯ್ತು ತಾನೇ, ಗಾಡಿ ನಾನೇ ತಗೊಂಡೋಗ್ತೀನಿ. ತಪ್ಪು ಮಾಡಿ ಫೈನ್ ಕಟ್ಟಿದ್ಯಾ, ಅದರ ಅರ್ಥ ಇನ್ನೊಂದು ತಪ್ಪು ಮಾಡು ಅಂತಲ್ಲ, ತಿದ್ಕೋ ಅಂತ. ಕಾರಲ್ಲಿ ಕೂತ್ಕೋ ಹೋಗು. ನಿಮ್ಮ ಆದರ್ಶನ ಮೆಚ್ಚಬೇಕಾದ್ದೆ ಸರ್. ಥ್ಯಾಂಕ್ ಯು ಸರ್. ಸಾಹೇಬ್ರ ಇದನ್ನೇನು ಮಾಡೋದ್ರಿ? ಸುಮಿ, ಶಾರದಕ್ಕ ಏನಾಯ್ತು? ಒಳಗೆ ಬನ್ನಿ ಅಕ್ಕ. ಸರಿ ಕೂತ್ಕೊಳ್ಳಿ. ರಾಜು ಹೋಗಿ ನೀರು ತಗೋಬಾ. ಏನಾಯ್ತಕ್ಕ? ನನ್ನ ಮಗಿನ ನೀನೇ ಕಾಪಾಡಬೇಕು ತಾಯಿ, ನನ್ನ ಮಗಿನ ನೀನೇ ಕಾಪಾಡಬೇಕು. ಯಾಕಕ್ಕ? ನಿನ್ ಮಗಳು ಹುಷಾರಾಗಿದ್ದಾಳೆ ತಾನೆ? ಹುಷಾರಾಗೇ ಇದ್ಲು ಕಣೆ. ನಿನ್ನೆ ರಾತ್ರಿಯಿಂದ ತುಂಬಾ ಹೊಟ್ಟೆ ನೋವು ಅಂತ ಅಳ್ತಾ ಇದ್ದಾಳೆ. ಡಾಕ್ಟ್ರು ಏನೋ ಗಡ್ಡೆ ಆಗಿದೆ, ಆಪರೇಷನ್ ಮಾಡಬೇಕು ಅಂತ ಇದ್ದಾರೆ. ಅಕ್ಕ, ಅಪೆಂಡಿಕ್ಸ್ ಅಂತ ಏನಾದ್ರು ಹೇಳಿದ್ರಾ? ಹಾ ಹಾ ಅದೇ ಕಣವ್ವ. ಹೆದರ್ಕೋಬೇಡ ಅಕ್ಕ, ಏನೂ ಆಗಲ್ಲ, ಚಿಕ್ಕ ಆಪರೇಷನ್ ಅಷ್ಟೇ. ಅಕ್ಕ, ರಾಜಿ ತುಂಬ ತಿಳ್ಕೊಂಡಿರೋಳು. ಅವಳು ಹಂಗೆ ಹೇಳ್ತಾವಳೆ ಅಂದರೆ ಏನೂ ಆಗಲ್ಲಕ್ಕ. ನೀನು ತಲೆ ಕೆಡ್ಸ್ಕೋಬೇಡ, ಹುಷಾರಾಗ್ತಾಳೆ. ಹಂಗಲ್ಲ ಸುಮ್ಮಿ, ಬೇಗ ಆಪರೇಷನ್ ಮಾಡಿಲ್ಲ ಅಂದರೆ ಗಡ್ಡೆ ಹೊಡೆಯುತ್ತೆ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಆಪರೇಷನ್ಗೆ ದುಡ್ಡು ಕಟ್ಟೋಣ ಅಂತ ವಿಜಯಕ್ಕನ ಹತ್ರ ಚೀಟಿ ದುಡ್ಡು ಕೇಳಕ್ಕೆ ಹೋದೆ. ಆ ಚೀಟಿ ನಿನಗಾಗಿದೆ ಅಂತ ಗೊತ್ತಾಯ್ತು. ನೀನು ಆ ಚೀಟಿ ಬಿಟ್ಕೊಟ್ರೆ ನನ್ನ ಮಗಿನ ಜೀವ ಉಳಿಯತ್ತೆ. ಇಲ್ಲ ಅನ್ಬೇಡ, ಇದು ನಿನ್ನ ಕೈಯಲ್ಲ ಕಾಲು ಅನ್ಕೊಂತೀನಿ ಗಣವ್ವ. ಶಾಂತಕ್ಕ, ಇಲ್ಲೋಡು, ಸಮಾಧಾನ ಮಾಡ್ಕೊ. ನಿನ್ನ ಮಗಳು ಹುಷಾರಾಗಬೇಕು. ಆ ಚೀಟಿ ದುಡ್ಡನ್ನ ನಾನು ಹಿಂಗೆ ಕೊಡ್ತೀನಿ.